ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಮಗೊಂದು ಬ್ಲ್ಯಾಕ್ ಬಣ್ಣದ್ದು ಹೋಂಡಾ ಸಿಟಿ ZX ಕಾರ್ ಗಾಡಿ ಹಾಕಿದ್ರಲ್ಲ ಸೇಲ್ಗಿದೆ ಅಂತ. ಹೌದೌದು, ಹೇಳಿ ಸರ್, ಸೇಲ್ಗಿದೆ. ಸರ್ ಏನೈತ್ರಿ ಮಾಡಲು? ಸರ್ ಮಾಡಲ್ ಬಂದ್ಬಿಟ್ಟು 2007 ಮಾಡಲ್ಲು. 2007 ಮಾಡಲ್ ಐತ್ರಿ. 2007 ಬರುತ್ತೆ. ಓಕೆ. ಓನರ್ ಎಷ್ಟಾಗಿದ್ರೆ ಗಾಡಿಗೆ? ಸರ್ ಇದು ನಾನು BMS ಡಾಕ್ಟರು. ನಾನು ಮಹಾರಾಜ ಅಗ್ರಸೇನ ಹಾಸ್ಪಿಟಲ್ ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಡಾಕ್ಟರ್ ಅಂತ ಇದ್ದಾರೆ, ಅವ್ರ ಹತ್ರನೇ ನನಗೆ ಕಾರ್ನ ನಾನು ಡ್ರೈವ್ ಮಾಡ್ಕೊಂಡು ಅವ್ರ ಜೊತೆ ಪ್ರಾಂಪ್ಟ್ ಆಗಿ ಅವ್ರ ಜೂನಿಯರ್ ಆಗಿ ಕೆಲಸ ಮಾಡುವಾಗ ನಾನೆಲ್ಲ ಡ್ರೈವ್ ಮಾಡ್ಕೊಂಡು ಖುಷಿಯಾಗಿದ್ದೆ. ನಾನು ತುಂಬ ಇಷ್ಟಪಡ್ತಿದ್ದೆ ಈ ಕಾರ್ನ, ಅಷ್ಟು ಸ್ಮೂತ್ ಆಗಿತ್ತು. ಸೊ ಅದಕ್ಕೆ ಅವ್ರು ನನಗೆ ಗಾಡಿನ ನೀನೇ ತಗೋ ಅಂದ್ಬಿಟ್ಟು ಕೊಟ್ಟರು. ನನ್ನ ಅಮೌಂಟ್ ಏನು ಬೇಡ ಇಟ್ಕೊಂತ ಇದ್ರು, ಬಟ್ ನನಗೆ ಆದಷ್ಟು ನಾನು ಅಮೌಂಟ್ ಅವ್ರಿಗೆ ಕೊಟ್ಟೆ. ತಗೊಂಡು 4 ವರ್ಷ ಆಯ್ತು ಗಾಡಿ. ತುಂಬ ಸ್ಮೂತ್ ಅಂಡ್ ವೆಲ್ ಮೇಂಟೈನ್ ಆಗಿ ಅವ್ರು ಹೆಂಗ್ ಮೇಂಟೈನ್ ಮಾಡೋ ಅದಕ್ಕಿಂತ ಚೆನ್ನಾಗೇ ಮೇಂಟೈನ್ ಮಾಡ್ಕೊಂಡು ಬಂದಿಷ್ಟಿಲ್ಲ. ನಂಬರ್ ಕೂಡ ಲಕ್ಕಿ ನಂಬರೇ ಬರುತ್ತೆ, 6 ಬರುತ್ತೆ, ಮತ್ತೆ ಫುಲ್ ಕುಡಿದ್ರೆ 9 ಬರುತ್ತೆ. ಆಸ್ಟ್ರೋಲಜಿಲಿ 9 ಕೊಡುತ್ತಲ್ಲ ಆ ನಂಬರ್ ಆಕ್ಸಿಡೆಂಟ್ ಆಗಲ್ಲ ಅಂತ ಹೇಳ್ತಾರೆ. ಅದೇನೋ ಶಿವಂದು ಏನೋ ವಾಹನ ಅಂತ, ಐ ಡೋಂಟ್ ನೋ. ಬಟ್ ಓಕೆ, ವಾಟ್ ಎವರ್ ಇಟ್ ಇಸ್, ನನಗೆ ಇಲ್ಲಿಗೆ ತನಕ ನನಗೆ ಯಾವುದೇ ರೀತಿ ಪ್ರಾಬ್ಲಮ್, ಆಕ್ಸಿಡೆಂಟ್ ಆ ಥರ ಏನಿಲ್ಲ. ಬಟ್ ಸ್ಪೀಡ್ ಹಂಪ್ಸ್ ಬರುತ್ತಲ್ಲ, ಆ ಟೈಮಲ್ಲಿ ಲೈಕ್ ಎಲ್ಲೋ ಒಂದೊಂದ್ಸಲ ಟಚ್ ಆಗಿರ್ಬೋದು, ನನಗೆ ರಿಮೆಂಬರ್ ಇಲ್ಲ. ಗಾಡಿ ಅದ್ಬಿಟ್ರೆ ನಾನು ಹೊಸದಾಗಿ ಲಾಸ್ಟ್ 6 ಮಂತ್ಸ್ ಬ್ಯಾಕ್ ಸರ್ವಿಸ್ ಮಾಡಿಸುವಾಗ ನ್ಯೂ ಟೈರ್ ಹಾಕ್ತಿದ್ದೀನಿ, ಬ್ರಿಡ್ಸ್ಟೋನ್. ಒಂದು 2,000 ಓಡಿಸಿರ್ಬೋದು ಅಷ್ಟೇ ಟೈರ್ ಹಾಕಿ. ಓಕೆ. 26,000 ಆಯ್ತು ಟೈರ್ಗೆ. ಇವಾಗೇನೋ GST ಕಮ್ಮಿ ಆಗಿದೆ ಅಂತ ಅವರೇ ಹೇಳ್ತಾ ಇದ್ರು, ನಗಡ್ಕೊಂಡು. ಸಕಲೇಶ್ಪುರದಲ್ಲಿ ಹಾಕ್ಸಿದ್ದೆ. ಮತ್ತೆ ಸಸ್ಪೆನ್ಷನ್ ಮತ್ತೆ ಲೋವರ್ ಆರ್ಮ್ಸ್ ಅದು ಅವಾಗಲೇ ಸರ್ವಿಸ್ ಬಿಟ್ಟಾಗ ಅಲ್ಲೇ ಅವರು ಹಾಕಿದ್ರು. ಅದ್ ಬಿಟ್ರೆ ಇನ್ನೆಲ್ಲ ನಾರ್ಮಲ್ ಚೆನ್ನಾಗಿದೆ ಗಾಡಿ. ಅದ್ಬಿಟ್ರೆ ನಾನು ಇನ್ನೇನು ಕೆಲಸ ಮಾಡ್ತಿಲ್ಲ. ಓಕೆ. ಅದ್ಬಿಟ್ರೆ ಬ್ಲಾಕ್ ಕವರ್ ಅಂದ್ಬಿಟ್ಟು ಕೂಲಿಂಗ್ ಪೇಪರ್ ಒಂದು ಹಾಕ್ಸಿದ್ದೀನಿ, ಟಿಂಟ್. ಅದು ಕೂಲಿಂಗ್ ಪೇಪರ್ ಒಂದು ಹಾಕ್ಸಿದ್ದೀನಿ. ಅಷ್ಟು ಬಿಟ್ರೆ ಗಾಡಿ ಎಲ್ಲ ಫೈನ್ ಇದೆ. ಇವತ್ತಿಗೂ ಬೇಕಾದ್ರೆ 18 ಕಿಲೋಮೀಟರ್ ಮೈಲೇಜ್ ಬರುತ್ತೆ. 18 ಕಿಲೋಮೀಟರ್ ತನಕ ಬರುತ್ತೆ. ನಂಬೋದಿಲ್ಲ ಯಾರು, ಹೋಂಡಾ ಸಿಟಿ ಸರ್ ಎಲ್ಲಿ ಬರುತ್ತೆ ಸರ್ ಅಂತಾರೆ. ಇದನ್ನು ಬರೋ ಪೇಷಂಟ್ಸ್ ಹೆಂಗ್ ಅಂತಾರೆ. ಇನ್ನು ನಮ್ಮ ಬ್ರದರ್ಸ್ ಅವರಿಗೆಲ್ಲ ಕಸಿನ್ಸ್ಗೆಲ್ಲ ಹೇಳಿದ್ರೆ ನಂಬೋದಿಲ್ಲ. ಕುತ್ಕೊಳ್ಳಿ ಬೇಕಾದ್ರೆ. ಈಗ ನೆಕ್ಸ್ಟ್ ಯಾರು ಪರ್ಚೇಸ್ ಮಾಡಕ್ಕೆ ಯಾರು ಬರ್ತಾರೆ, ನಾನು ವಿತ್ ಅವರಿಗೆ ರೆಕಾರ್ಡ್ ಕೊಡ್ತೀನಿ. ನನ್ನ ಜೊತೆ ಕುತ್ಕೊಳ್ಳಿ, ನಾನು ಬೇಕಾದ್ರೆ ಸಿಟಿಲಿ ಓಡಿಸ್ತೀನಿ, ಇಲ್ಲ ಹೈವೇಲಿ ಬೇಕಾದ್ರೆ 40 ಕಿಲೋಮೀಟರ್ ಓಡಿಸೋಣ, ಅಷ್ಟು ಮೈಲೇಜ್ ಬಂದೇ ಬರುತ್ತೆ. ಮೇನ್ ಮೈಲೇಜ್ ಬರುತ್ತೆ. ಮತ್ತೆ ಮೆಟಲ್ ಹಂಗಿದೆ ಗಾಡಿದು. ಅದು ಬಾಡಿ ಲೈನ್ ಏನಿದೆ ಅದು ತುಂಬಾ ಥಿಕ್ ಆಗಿದೆ ಸರ್. ಈಗೆಲ್ಲ ತಿನ್ನಿದೆ, ಈಗ ಬರ್ತಾರೆ ಕಾರ್ಗಳಾಗ್ಲಿ, ನಾನು ಬೇರೆ ಕಾರು ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತೀನಲ್ಲ, ಅಷ್ಟೊಂದು ಚೆನ್ನಾಗಿಲ್ಲ. ಇದು ಮೇಲ್ಗಡೆ ತಗಡಾಗಿರೋ ಇದೆಲ್ಲ ತುಂಬಾ ಗಟ್ಟಿಯಾಗಿದೆ. ಮೆಟಲ್ ತುಂಬಾ ಚೆನ್ನಾಗಿದೆ ಗಾಡಿದು. ಓಕೆ. ಟ್ಯಾಪ್ ಆ್ಯಂಡ್ ವಾರಂಟಿ ಇದು? ಟಾಪ್ ಎಂಡ್ ಬರುತ್ತೆ ಸರ್, ಟಾಪ್ ಎಂಡ್ ಬರುತ್ತೆ. ಆಟೋಮೆಟಿಕ್ ಓರಿಯಮ್ಸ್ ಬರುತ್ತೆ. ಮತ್ತೆ ನಿಮಗೆ ಎಲ್ಲ ತುಂಬಾ ಚೆನ್ನಾಗಿದೆ ಗಾಡಿದು. ನಿಮಗೇನು ಸರ್ ಇವಾಗ ಬರ್ತಿರೋ ಗಾಡೀಲಿ ಕೊಡ್ತಾ ಇರೋ ಅಂತ ಒಂದು ಪ್ರತಿಯೊಂದು ಇದೆಲ್ಲ ಕೊಟ್ಟಿದ್ದಾರೆ. ಲೈಕ್ ಒಳ್ಳೊಳ್ಳೆ ಏನ್ ಮ್ಯಾಗ್ವಿಲ್ ಇದೆ ಅನ್ಸುತ್ತೆ, ಇದು ಮ್ಯಾಗ್ವಿಲ್ ಇದೆ. ಮತ್ತೆ ಗಾಡಿದು ನಿಮಗೆ ಆಟೋಮೆಟಿಕ್ ಓರಿಯಮ್ಸ್ ಬರುತ್ತೆ ಮೇನ್ಲಿ. ಮತ್ತೆ ನಾನು ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಹಾಕ್ಸಿದ್ದೀನಿ, ನಾನು ಹಾಕ್ಸಿದ್ದೆ ಅದು. ಅದೊಂದು ಹೇಳಲೇ ಇಲ್ಲ ಆಕ್ಚುಲಿ. ಓಕೆ. ಸ್ಮೂತ್, ನಿಮಗೆ ಸ್ಟೈರಿಂಗು ತುಂಬಾ ಸ್ಮೂತ್ ಆಗಿದೆ. ಆಲ್ಮೋಸ್ಟ್ ನಿಮಗೆ ತುಂಬಾ ಪವರ್, ನಿಮಗೆ ಏನು ಅಲ್ಲಾಡ್ದಂಗೆ ಹೋಗುತ್ತೆ ಗಾಡಿಲಿ ಹೋಗೋ ತುಂಬ ಬೆಸ್ಟ್ ಗಾಡಿ ಸರ್. ಇವಾಗ ಲೈಕ್ ಸ್ವಿಫ್ಟ್ ತಗೋತೀನಿ 12-13 ಮಾಡೆಲ್ಗೆ ಏನು ತಗೋತೀನಿ ಅಂತಾರೆ ಅವ್ರ ಕಸ್ಟಮರ್ಸು. ಈ ಗಾಡಿ ತಗೊಳ್ಳಿದ್ದು ಬರ್ತ ಅನ್ಸುತ್ತೆ, ಕಡಿಮೆಗೂ ಸಿಗುತ್ತೆ ಗಾಡಿ, ನಿಮಗೆ ಸ್ಟೇಬಿಲಿಟಿನೂ ಇರುತ್ತೆ. ಈಗ ಸ್ವಿಫ್ಟ್ ಇಂಜಿನ್ ಎಲ್ಲ ಹೇಳ್ತಾರೆ, ನಾನು ಮೆಕ್ಯಾನಿಕ್ ಹತ್ರ ಕೇಳಿದ್ದೀನಿ, 1 ಲಕ್ಷ ಎಲ್ಲ ಹೋದ್ರೆ ಸರ್ ಟೈಮಿಂಗ್ ಚೈನ್ ಎಲ್ಲ ಚೇಂಜ್ ಮಾಡಬೇಕು ಅಂತಾರೆ. ಬಟ್ ಇವೆಲ್ಲ 3-3.5 ಲಕ್ಷ ತನಕ ಹೋಗುತ್ತಂತೆ, ಹೋಂಡಾ ಟೊಯೋಟಾ ಎಲ್ಲ. ಅಷ್ಟು ಗ್ಯಾರಂಟಿ ಇದೆ ಇದ್ರದ್ದು ಇಂಜಿನ್ ಇದು. ನಾನೇನೆ ಇಲ್ಲಿಗೆ ಊರಿಗೆ ಬಂದು 1 ವರ್ಷ ಆಯಿತು. ಮಂಗಳೂರಿಗೆ ಹೋಗಿ ಬರ್ತೀನಿ ಸುಮಾರು, ಅದೇ ತಿಂಗಳಲ್ಲಿ 1-2 ಸಲ ಅಂತೂ ಇದ್ದೇ ಇರುತ್ತೆ. ಸೊ ಅವಾಗ ಇವತ್ತರೆಗೂ ನಮಗೆ ಏನು ಪ್ರಾಬ್ಲಮ್ ಆಗಿಲ್ಲ, ಏನೂ ಇಲ್ಲ. ಗಾಡಿ ಅಷ್ಟೇ ಚೆನ್ನಾಗಿ ಹಪ್ಪನ್ನು ಚೆನ್ನಾಗಿ ಹತ್ಕೊಳ್ಳುತ್ತೆ, ಪಿಕಪ್ ಎಲ್ಲ. ಗಾಡಿ ಚೆನ್ನಾಗಿದೆ ಸರ್, ಅಷ್ಟೇ ಹೇಳಕ್ಕಾಗೋದು. ತುಂಬಾ ಚೆನ್ನಾಗಿದೆ ಗಾಡಿ. ತಗೊಂಡ್ರಲಕ್ಕಿ ನಾನು ಕೊಡ್ತಿರೋದು ಇದೇ ರೀಸನ್. ನಾನು ನಿಮ್ಗೆ ಹೇಳಿದ್ನಲ್ಲ ಮುಂಚೆನೆ, ನನಗೆ ಫ್ಯಾಮಿಲಿ ಪ್ರಾಬ್ಲಮ್ ಹೇಳಿದ್ನಲ್ಲ, ನಾನು ಹೊಸ ತರಲೇಬೇಕು, ಹೊಸ ಕಾರ್ ತರಲೇಬೇಕು ವಿತಿನ್ 4 ಮಂತ್ಸ್. ದಟ್ಸ್ ವೈ ಐ ಆಮ್ ಸೆಲ್ಲಿಂಗ್ ದ ಕಾರ್ ಅಷ್ಟೇನೆ. ಅದು ಕೊಡ್ತಿರೋದು ಸ್ಟಿಲ್ ನಮ್ಮ ವೈಫಿಗೆ ಇಷ್ಟನೇ ಇಲ್ಲ ಕೊಡೋಕ್ಕೆ. ಅದು ಏನೋ ಹೇಳ್ತಾರಲ್ಲ, ಒಂದು ಲಕ್ ಟೈಮ್ ಚೇಂಜ್ ಆಗುತ್ತೆ, ಆ ಥರ ಆಯ್ತು ನೋಡಿ. ನಾವು ಪ್ರೈವೇಟಾಗಿ ಇಟ್ಕೊಂಡಿದ್ದೀವಿ ಎಲ್ಲನೂ. ಓಕೆ ಸರ್. ಓಕೆ. ಇವಾಗ ತಾವು ಓನರು ಎಷ್ಟಾಗಿದ್ದಾರೆ ಇವಾಗ ಪ್ರೆಸೆಂಟ್ ಈ ಗಾಡಿಗೆ? ಸರ್ ನಮ್ಮ ಡಾಕ್ಟರ್ ಅವರೇ ಫಸ್ಟ್ ಓನರ್ ಗಾಡಿ, ನಾನು ಸೆಕೆಂಡ್ ಓನರ್. ಅದು ನನ್ನ ಹೆಸರಿಗೆ ಮಾಡ್ಕೊಳ್ಳೋದು, ನನ್ನ ವೈಫ್ ಹೆಸರಿಗೆ ಮಾಡಿಸ್ಕೊಂಡೆ. ಒಟ್ಟಿನಲ್ಲಿ ಇವಾಗ ತಾವು ಸೆಕೆಂಡ್ ಓನರು? ಸೆಕೆಂಡ್ ಓನರ್ ಅಂದ್ಕೊಳ್ಳಿ. ಓಕೆ. ಇವಾಗ ನಿಮ್ಮದು ಗಾಡಿ ಯಾರಾದರೂ ಬೈ ಮಾಡ್ತಾರೆ ಅಂದರೆ ಅವರು 3rd ಓನರ್ ಆಗ್ತಾರೆ ಕಸ್ಟಮರು?
ಖಂಡಿತ ಥರ್ಡ್ ಓನರ್ ಆಗ್ತಾರೆ ಸರ್. ಓಕೆ ಸರ್. ಇವಾಗ ತಾವು ಆವಾಗಲೇ ಹೇಳ್ದಂಗೆ 18 ತನಕನೂ ಮೈಲೇಜ್ ಬರುತ್ತೆ. ಇವಾಗ ಲೇಟೆಸ್ಟ್ ಗಾಡಿ ಯಾವ ಥರ ಇರುತ್ತೆ ಅದೇ ಥರ ಇದು ಓಲ್ಡ್ ಮಾಡಲ್ ಇದ್ರೂ ಕೂಡ ಅದೇ ಥರ ಫೀಲ್ ಇದೆ ಅಂತ ಅದೇ ಹೇಳ್ತಾ ಥರ ಇದ್ದೀರಾ? ಆಪ್ಷನ್ ಇದೆ, ಅದೇ ಥರ ಫೀಲ್ ಬರುತ್ತೆ ಖಂಡಿತವಾಗ್ಲೂ. ಓಕೆ. ಇವಾಗ ಡಾಕ್ಯುಮೆಂಟ್ಸ್ನು ಎಲ್ಲ ರನ್ನಿಂಗ್ ಇರುವಂಥದ್ದು, ಎಫ್ ಸಿ ಆಗಿರ್ಬೋದು, ಇನ್ಸೂರೆನ್ಸು. ಹೌದು 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 ಸರ್, ಹೌದು ಸರ್, ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ. ಎಷ್ಟು ಮಂತ್ ಸಿಗುತ್ತೈತ್ರಿ ಸರ್ ಇವಾಗ ಇನ್ಸೂರೆನ್ಸು? ಸರ್ ಅದು ನಾನು ಆ್ಯಕ್ಚುಲಿ ನೋಡಿಲ್ಲ. ಲಾಸ್ಟ್ ಇಯರ್ ನಾನೊಂದು 6 ಮಂತ್ಸ್ ಬ್ಯಾಕ್ ಅದೇ ಸರ್ವಿಸ್ ಮಾಡಿಸ್ತೀನಲ್ಲ ಅವಾಗಲೇ ಎಲ್ಲ ಕಟ್ಟಿರ್ತೀನಿ. ಹ್ಞೂ. ಅದೇ ಇನ್ನೊಂದು 6 ತಿಂಗಳು ಇರ್ಬೋದು ಅನ್ಕೋತೀನಿ ಸರ್ ಇನ್ಶೂರೆನ್ಸ್. ಓಕೆ ಸರ್. ಓಕೆ. 6 ತಿಂಗಳು 7 ತಿಂಗಳು ಇರ್ಬೋದು ಮ್ಯಾಕ್ಸಿಮಮ್. ಇವಾಗ ಒಟ್ಟಿನಲ್ಲಿ ಏನಾದರೂ ಕಸ್ಟಮರ್ ತೊಗೊಂತಾರಂದ್ರೆ ಅವ್ರಿಗೆ ಆರಾಮಾಗಿ ತೊಗೊಂಡು ಯೂಸ್ ಮಾಡ್ಕೋಬೋದು. ಫ್ಯಾಮಿಲಿ ಯೂಸ್ಗೆ ಆಗಿರ್ಬೋದು, ತಮ್ಮ ಓನ್ ಯೂಸ್ಗೆ ಸರ್ ಆಗಿರ್ಬೋದು. ನಿಮ್ಮ ಅಷ್ಟೇ ಊರು ಬೆಸ್ಟ್. ಬಿಜಾಪುರ ಅಲ್ವಾ ಸರ್? ಈಗ ನಿಮ್ಮ ಬಿಜಾಪುರ ಅಲ್ವಾ ಸರ್? yes, ಹೌದು. ನೀವು ಸಕಲೇಶ್ಪುರಕ್ಕೆ ಬಂದು ಬಿಜಾಪುರ ಗಾಡಿ ತಗೋತೀನಿ 300-400 ಕಿಲೋಮೀಟರ್ ಅಂದ್ರು ಕಣ್ಣು ಮುಚ್ಕೊಂಡು ಹೋಗ್ಬೋದು, ಏನೂ ತೊಂದರೆ ಆಗಲ್ಲ. ಗಾಡಿ ಅಷ್ಟು ಚೆನ್ನಾಗಿದೆ ಕಂಡೀಷನ್. ಅಷ್ಟು ಕಂಡೀಷನ್ ಐತ್ರಿ. ತಾವು ಆ ಥರ ಗ್ಯಾರಂಟಿನೂ ಕೊಡ್ತಾ ಇದ್ದಾರೆ ಗಾಡಿ ಮೇಲೆ, ಯಾಕಂದ್ರೆ ತಾವು ಹೌದು, already ಹೌದು, ಹೌದು. ಓಡಿಸ್ತಾ ಇರ್ತೀರಲ್ಲ. ಹೌದು ಹೌದು ಹೌದು. ಓಕೆ ಸರ್. ಈ ಗಾಡಿ ಮ್ಯಾಂಗ್ಳೂರು ಸರ್ ಹಪ್ಪು ಅದು ರೋಡೇ ನಿಮಗೆ ಖರಾಬ್ ಆಗಿದೆ. ನೀವು ಹೋಗಿದ್ರೆ ನಿಮಗೆ ಗೊತ್ತಿರುತ್ತೆ. ಅದು ರೋಡ್ ಅಷ್ಟು ಚೆನ್ನಾಗಿಲ್ಲ. ಅಂತ ರೋಡಲ್ಲೂ ಕೂಡ ನಮಗೆ ಗಾಡಿ ಇವತ್ತವರೆಗೂ 1 ವರ್ಷದಿಂದ ನಾನು ತುಂಬಾ ಸಲ ಹೋಗಿ ಬಂದಿದ್ದೀನಿ. ಹೇಳ್ತೆ ಅಲ್ವಾ 2000 ಕಿಲೋಮೀಟ್ರು ನಾನು ಮಂಗ್ಳೂರಿಗೆ ಹೋಗಿರೋದು, ಬೆಂಗಳೂರು ಹೋಗೇ ಇಲ್ಲ. ಹ್ಞೂ. 1 ಇಯರ್ ಆಯ್ತು. ಓಕೆ. ಸೊ ಅದರಿಂದ ಗಾಡಿ ತುಂಬಾ ಬೆಸ್ಟ್ ಸರ್. ಓಲ್ಡ್ ಗಾಡಿ ಅಂತಾರೆ, ಓಲ್ಡ್ ಗಾಡಿ ಬರುವ ಒಂದು ಏನು ಕೇಪಬಿಲಿಟಿ, ಒಂದು ಸ್ಟ್ರೆಂತ್ ಹೊಸ ಗಾಡಿ ಬರೋ ಚಾನ್ಸೇ ಇಲ್ಲ. ಓಕೆ ಸರ್. ಇವಾಗ ಸರ್ ಇನ್ನು ಡೈರೆಕ್ಟ್ರ್ ಈ ಗಾಡಿಗೆ ರೇಟ್ ಅದು ವಿಷಯ ಬಂದಾಗ ತಾವು ಏನು ಕೋಟ್ ಮಾಡುವಂಥದ್ದು ಪ್ರೈಸು? ಸರ್ ಆ್ಯಕ್ಚುಲಿ ನಮ್ದು ಇಲ್ಲೊಬ್ರು ಡೀಲರ್ ಇದ್ದಾರೆ, ನಮ್ಮ ಅಪ್ಪನ ಫ್ರೆಂಡೇನೆ. ಅವ್ರಿಗೆ ಕೇಳಿದೆ ಹಿಂಗಿದೆ ಅಂಕಲ್ ಗಾಡಿದು ಅಂದ್ಬಿಟ್ಟು ಹಿಂಗೆ ನಾನು ಕೇಳಿದೆ ಎಷ್ಟು ಕೊಡ್ಬೋದು ಹಿಂಗೆ ಅಂತ. ಹ್ಞೂ. ಸರ್ ಇದು ಬಂದು ಅವ್ರು ಅಂತಾರೆ ಇಲ್ಲಿ ಸಕಲೇಶ್ಪುರ ಸ್ಪೇಸ್ ಪಾರ್ಟ್ಸ್ ಇದು ಸಿಗಲ್ಲ, ಹಾಸನಲ್ಲಿ A to Z ಸಿಗುತ್ತೆ. ಹ್ಞೂ. ನೀವು ಹಾಸನಿಗೆ ಬಂದ್ಬಿಟ್ಟು ಬಿಡಿ, ಶೋರೂಮಿಗೆ ಬಿಡಿ ಹಿಂಗೆ ಅಂದರು. ನಾನು ಸಿಂಪಲ್, ನಾನು ಡಿಸೈಡ್ ಮಾಡಿದ ತಕ್ಷಣನೇ ನಾನು ನಿಮಗೆ ನನ್ನ ಫ್ರೆಂಡ್ ಅದೇ ನಮ್ಮ ಅಕ್ಕನ ಅವರ ಫ್ರೆಂಡ್ ಹೇಳಿದ್ರು ಹಿಂಗೆ ಅವರು ಯೂಟ್ಯೂಬಲ್ಲಿ ಸೇಲ್ ಮಾಡ್ತಾರೆ, ಅದೇ ಬೆಸ್ಟ್, ನಿಂಗೆ ತಲೆನೋವು ಇರಲ್ಲ, ಸೀರಿಯಸ್ ಬೈಯರ್ಸೇ ಬರ್ತಾರೆ, ಹಾಂ. ನೀನು ವೈರ್ಲೆಸ್ಗೆಲ್ಲ ಹಾಕ್ಬಿಟ್ರೆ ತರಡು ಸುಮ್ಮನೆ ಮಾಡ್ತಾರೆ ಮಕ್ಳುಗಳೆಲ್ಲ, ಅವೆಲ್ಲ ಮಾಡಿಬಿಡ್ರಿ ಅಂದ್ಬಿಟ್ಟು ನಿಮ್ಮ ನಂಬರ್ ಕೊಟ್ಟರು. ಹಿಂಗೆ ಹಾಕಿದ್ದಷ್ಟೇ. ಅವರು ಕೇಳಿದಾಗ ಅವರು ನಿಮಗೆ ಏನು ಅನ್ಸುತ್ತೆ ಮಾಡಿ. ಸೆಕೆಂಡ್ ನಾವು ಅಷ್ಟೇ ಥಿಕ್ನೆಸ್ ಆಗಿ ಅಷ್ಟೇ ಕ್ವಾಲಿಟಿ ಆಗಿರುವಂಥ ಐಟಮ್ಸ್ ಹಾಕಿದ್ದೀವಿ, ಸರ್ವಿಸ್ ಮಾಡಿಸು ಅಷ್ಟೇ ಕ್ವಾಲಿಟಿಯಾಗಿ ಮಾಡಿಸಿದ್ದೀವಿ. ನೋಡಿ ಬ್ರಿಡ್ಸ್ಟೋನ್ ಆ ಟೈರೇ ಹಾಕ್ಸಿದ್ದೀವಿ, ಕ್ವಾಲಿಟಿ ನಂಬರ್ 1 ಟೈರ್ ಬರುತ್ತೆ ಅದು ಟೈರ್ ಇದರಲ್ಲೇ, ಹೌದು. ಎಲ್ಲ ಕ್ವಾಲಿಟಿ ಹಾಕಿ. ಸೊ ಹಂಗಾಗಿ ನಾನು ಹಿಂಗೆ ಕೇಳಿದಾಗ ಸರಿ ನಿನ್ನು ಹೇಳು ಅಂದರು. ನಾನು ಅದೇ ಒಂದು 2 ಲ್ಯಾಕ್ 2,20,000 ಅಂತ ಹೇಳಿದೆ. ಅಷ್ಟೆಲ್ಲ ಆಗಲ್ಲ, ಹ್ಞೂ. ನೋಡು 2 ಒಳಗಾಗುತ್ತೆ ಇದು ಮಾಡ್ಕೊಂಡ್ರು. ಸೊ ಅದಕ್ಕೇನೆ ಅವರು ಹೇಳಿದ್ಮೇಲೆ ನಾನು ಫಿಕ್ಸ್ ಮಾಡ್ಕೊಂಡೆ. ಸೊ ಒಂದು 2 ಲಕ್ಷ ಆದರೂ ಸಿಗಬೇಕು, 2 ಲಕ್ಷ ಅಂದ್ರೆ ಕೈ ಬಿಡಲ್ಲ ಹಂಗೆ ಅಂತ ಅಂದೆ. ಹ್ಞೂ. ಸರಿ ನೋಡು ಬರ್ತಾರೆ, ತಗೋಬೋದು. ಅದು ಇಷ್ಟಪಡೋರೆ ಬರಬೇಕು. ಹೋಂಡಾ ಸಿಟಿನ ತುಂಬ ಇಷ್ಟಪಡೋರು, ಗಾಡಿ ಬಗ್ಗೆ ಗೊತ್ತಿರೋರೇ ಬರಬೇಕು ಅಂತ. ಹೇಗೆ ಅಂದರೆ ರುಚಿ ನೋಡಿದ ತಕ್ಷಣನೇ ಅದ್ರ ಅನುಭವ ಆದರೆ ಅದನ್ನ ಬಿಟ್ಟು ಬರಲ್ಲ. ಈಗ ಗೊತ್ತಿರಲ್ಲ, ಗಾಡಿ ನೋಡಿದ್ರೆ ಇದು ದೊಡ್ಡ ಗಾಡಿ ಥರ ಕಾಣುತ್ತೆ ಅಂತ ಹೆದರ್ಕೋತಾರೆ. ಹ್ಞೂ. ಅದನ್ನ ಅನುಭವಿಸ್ತಾರಲ್ಲ ಖಂಡಿತವಾಗ್ಲೂ ಅವ್ರಿಗೆ ಇಷ್ಟ ಇರುತ್ತೆ, ತಗೋಬೋದು ಅಂತ ಹೆದರಲ್ಲ ಆ ಥರ. ಓಕೆ. ಇವಾಗ ತಮ್ಮದು ಪ್ರೈಜಿಂಗು 2 ಲಕ್ಷನೇ ಇವಾಗ ಕೋಟಿಂಗು? ಹಾಂ 2 ಲಕ್ಷ ಹೇಳ್ತೀನಿ, ಇಲ್ಲ ಫೈನಲ್ 1,95,000 ಅಂತ ಹೇಳ್ತೀನಿ. ಈಗ ಇನ್ನು ಪೂರ್ ಪೀಪಲ್ಸ್ ಯಾರು ಬಂದರೆ ಕಷ್ಟ ಇದೆ, ನನಗೆ ಕಾರ್ ಬೇಕು ಅಂದರೆ ಈಗ ನೋಡೋಣ, ಅವ್ರಿಗೆ ಬೇಕಾದ್ರೆ ಹೆಚ್ಚು ಕಮ್ಮಿ ಮಾಡಿಕೊಟ್ಬಿಡೋಣ. ಅಂಥವ್ರಿಗೆ ಬೇಕಾದ್ರೆ ನಾವು ಸ್ವಲ್ಪ ದಯೆ ತೋರಿಸ್ತೀವಿ. ಓಕೆ. ಅದ್ರಾಗ ತಾವು ಹೇಳಕತ್ತಿದ್ದು ಅಂದರೆ ಅದು ಇದು ರೆಕಾರ್ಡ್ ಆಗ್ತಿರುತ್ತಾ? ಎಸ್ ಸರ್. ಓಕೆ ಸರ್, ಅದೇ 1,95,000 ಸರ್, ಅದೇ ಆ ಪ್ರೈಸು ನಂದು ಪ್ರೈಸಿಂಗ್ 1,95,000 ಬಂದರೆ ಬೇಕಾದ್ರೆ ಹೆಚ್ಚು ಕಮ್ಮಿ ಮಾಡುವ. ಓಕೆ ಸರ್. ಓಕೆ. ಖಂಡಿತ ಅಪ್ಡೇಟ್ ಮಾಡಿರ್ತೀವಿ. ಆದಷ್ಟು ಕಸ್ಟಮರು ನಮ್ಮ ಕಡೆಯಿಂದ ಬಂದವ್ರಿಗೆ ಆದಷ್ಟು ನೀವು ಇನ್ನೂ ಸ್ವಲ್ಪ ನೋಡಿ ಮಾಡಿನೇ ಕೊಡೋ ಪ್ರಯತ್ನ ಮಾಡಿ. ಓಕೆನಾ? ಖಂಡಿತವಾಗ್ಲೂ ಕೊಡೋಣ ಸರ್, ಇಷ್ಟು ಕಮ್ಮಿ ನೀವು ಪ್ರಮೋಷನ್ ಮಾಡಿಕೊಡ್ತಾ ಇದ್ದೀರಾ. ಓಕೆ ಸರ್. ಐ ನೆವರ್ ಎಕ್ಸ್ಪೆಕ್ಟಿಂಗ್ ದಟ್. ಖಂಡಿತವಾಗ್ಲೂ ಮಾಡಿಕೊಡೋಣ, ನಿಮ್ಗೆ ಏನಾದರೂ ಮಾಡುವಂತ. ಓಕೆ ಸರ್. ಓಕೆ. ನಮಗೇನು ಮಾಡುವಂಥದ್ದೇನು ಬೇಡ. ಓಕೆ. ಕಸ್ಟಮರಿಗೆ ಇನ್ನೂ ಸ್ವಲ್ಪ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್, ಅಷ್ಟೇ ಸಾಕು. ಓಕೆ. ಓಕೆ ಶೋರ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.